ವಿಚಾರಿಸಿದಾಗ ಅವರು ಈ ಸಾರಿ ಗ್ರಹಗತಿ ಸರಿಯಾಗಿಲ್ಲವೆಂದು ಮುಂದಿನ ಪರೀಕ್ಷೆಯಲ್ಲಿ ಜಯ ಪಡೆಯಬಹುದೆಂದು ಅವನಿಗೆ ಹೇಳಿದರು. ಅದು ಅವನ ಮನಸ್ಸನ್ನು ಕಲಕಿತ್ತು. ಕೆಲವು ದಿನಗಳ ನಂತರ ಅವನ ತಾಯಿ ಶಿರಡಿಗೆ ಬಂದರು. ಬಾಬಾ ಅವರನ್ನು ಸಂದರ್ಶಿಸಿ ಇತರ ವಿಚಾರಗಳೊಂದಿಗೆ ಮಗನ ವಿಚಾರವನ್ನು ಪ್ರಸ್ತಾಪಿಸಿದರು. ಇದನ್ನು ಕೇಳಿದ ಬಾಬಾ, ನನ್ನಲ್ಲಿ ನಂಬಿಕೆ ಇಡುವಂತೆ ನಿನ್ನ ಮಗನಿಗೆ ಹೇಳು, ಜಾತಕ ಜ್ಯೋತಿಷನನ್ನು ಸುಡು, ಚೆನ್ನಾಗಿ ಓದಿ ಪರೀಕ್ಷೆಗೆ ಕುಳಿತುಕೊಳ್ಳಲಿ, ಖಂಡಿತವಾಗಿ ಈ ಸಾರಿ ತೇರ್ಗಡೆ ಆಗುತ್ತಾನೆ. ನನ್ನ ಮಾತಿನಲ್ಲಿ ನಂಬಿಕೆ ಇಡು, ನಿರಾಶನಾಗುವುದು ಬೇಡ ಎಂದರು. ಸಾವಿತ್ರಿಬಾಯಿ ಬಾಬಾ ಅವರ ಸಂದೇಶವನ್ನು ಅವನಿಗೆ ತಿಳಿಸಿದರು. ಅವರು ಕಷ್ಟಪಟ್ಟು ಬಹಳ ಓದಿ ಪರೀಕ್ಷೆ ಕುಳಿತನು. ಆದರೆ ತೇರ್ಗಡೆ ಆಗುವೆನೋ ಇಲ್ಲವೋ ಎಂದು ಅನುಮಾನವನು ಮೌಖಿಕ ಪರೀಕ್ಷೆಗೆ ಹೋಗಲೇ ಇಲ್ಲ. ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳನ್ನು ಬಂದಿರುವುದೆಂದು ಮೌಖಿಕ ಬರಬೇಕೆಂದು ಹೇಳಿ ಕಲಿಸಿದರು. ಈ ರೀತಿ ಉತ್ಸಾಹಗೊಂಡು ಬಾಬು ಮೌಖಿಕವನ್ನು ಸಹ ಮುಗಿಸಿದನು, ತೇರ್ಗಡೆ ಹೊಂದಿದನು. ಇದು ಬಾಬಾ ಅವರ ಮಹಿಮೆ ಅಲ್ಲವೇ? ಹೀಗೆ ಅನುಮಾನಗಳು ಮತ್ತು ಕಷ್ಟಗಳು ನಮ್ಮ ನಂಬಿಕೆಯನ್ನು ದೃಢಪಡಿಸಲು ನಮ್ಮನ್ನು ಆವರಿಸುತ್ತದೆ ಮತ್ತು ನಮ್ಮನ್ನು ಪರೀಕ್ಷಿಸಲು ನಾವು ನಿಷ್ಫಲವಾಗಿ ನಂಬಿಕೆಯಿಂದ ಬಾಬಾ ಅವರನ್ನು ಅವಲಂಬಿಸಿದರೆ ನಮ್ಮ ಪ್ರಯತ್ನಗಳೆಲ್ಲ ಫಲಿತಾಂತವಾಗುವುದು. ಆ ಹುಡುಗನ ತಂದೆ ರಘುನಾಥರಾವ್ ಮುಂಬಯಿಯಲ್ಲಿ ಒಂದು ವಿಲಾಯಿತಿ ಮಾರಾಟದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಅವರಿಗೆ ಬಹಳ ವಯಸ್ಸಾಗಿದ್ದರಿಂದ ಸರಿಯಾಗಿ ಕೆಲಸ ಮಾಡಲು ಸ್ವಲ್ಪ ವಿರಾಮ ಬೇಕಿತ್ತು. ರಜಾ ಪಡೆದನು. ಆದರೂ ಪರಿಸ್ಥಿತಿ ಸುಧಾರಿಸಲಿಲ್ಲ. ಕಾರಣ ಅವರು ನಿವೃತ್ತಿ ಹೊಂದಬೇಕಾಯಿತು. ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡಿದ್ದುದರಿಂದ ಆ ಸಂಸ್ಥೆ ಮುಖ್ಯಾಧಿಕಾರಿ ಅವರಿಗೆ ವಿರಾಮ ವೇತನ ಕೊಡಬೇಕೆಂದು ತೀರ್ಮಾನಿಸಿದರು. ವಿರಾಮ ವೇತನ ನಿಶ್ಚಿತ ಮಾಡಿರಲಿಲ್ಲ. ಅವರಿಗೆ 150 ರೂಪಾಯಿ ಸಂಬಳ ಬರುತ್ತಿತ್ತು. ಆದುದರಿಂದ ವಿರಾಮ ವೇತನದಲ್ಲಿ ರೂಪಾಯಿ 750 ಸಿಗಬಹುದು ಎಂದು 75 ಸಿಗಬಹುದು ಎಂದು ತಿಳಿದು ಜೀವನವನ್ನು ಹೇಗೆ ಮುಂದುವರಿಸುವುದು ಎಂದು ಚಿಂತಾಕ್ರಾಂತರಾಗಿ ಅವರು ಬಾಬಾ ಅವರ ಶ್ರೀಮತಿ ತೆಂಡೂಲ್ಕರ್ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ನಿಮ್ಮ ಪತಿಗೆ 100 ರೂಪಾಯಿ ವಿರಾಮ ವೇತನ ದೊರಕಿದರೆ ಸಂತೋಷವಾಗುವುದೇ ಎಂದು ಕೇಳಿದರು. ಅದಕ್ಕೆ ಅವರು, ಬಾಬಾ, ನನ್ನನ್ನೇಕೆ ಕೇಳುವಿರಿ? ನಿಮ್ಮಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಬಾಬಾ 100 ರೂಪಾಯಿ ಎಂದು ಹೇಳಿದರು. ಅವರಿಗೆ ಮುಂದೆ 110 ರೂಪಾಯಿಗಳು ವಿರಾಮ ವೇತನ ದೊರೆಯಿತು. ಬಾಬಾ ಅವರಿಗೆ ಭಕ್ತರ ಇಂಥ ಪರಿಮಿತವಾದ ಪ್ರೀತಿ ಇದ್ದಿತು. ಕ್ಯಾಪ್ಟನ್ ಸಾಟೆ, ಬಿಕನೇರದ ಕ್ಯಾಪ್ಟನ್ ಸಾಟೆ ಅವರು ಬಾಬಾ ಅವರ ಭಕ್ತರಾಗಿದ್ದರು. ಒಂದು ದಿನ ಬಾಬಾರವರು ಅವರಿಗೆ ಸ್ವಪ್ನದಲ್ಲಿ ಗೋಚರಿಸಿ, ನನ್ನ ಜ್ಞಾಪಕವಿದೆಯೇ ಎಂದು ಕೇಳಿದರು. ಸಾಟೆ ಅವರು ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು, ಮಗುವು ತಾಯಿಯನ್ನು ಮರೆತು ಹೇಗೆ ಜೀವಿಸಬಹುದು ಎಂದು ಮಗು ಕೇಳಿ ತೋಟಕ್ಕೆ ಹೋಗಿ ತರಕಾರಿ ತಂದು ಬಾಬಾ ಅವರಿಗೆ ಅಡಿಗೆ ಸಿದ್ಧಪಡಿಸಲು ತಯಾರಿಸಿದರು. ಆ ಸಮಯಕ್ಕೆ ಸರಿಯಾಗಿ ಎಚ್ಚರವಾಯಿತು. ಆಗ ಬಾಬಾ ಅವರು ಸಿದ್ಧ ಪದಾರ್ಥಗಳನ್ನು ಶಿರಡಿಗೆ ನಿರ್ಧರಿಸಿದರು. ಸ್ವಲ್ಪ ದಿನಗಳ ನಂತರ ಗ್ವಾಲಿಯರಿಗೆ ಬಂದರು. ಆಗ ಅಲ್ಲಿಂದ ಶಿರಡಿಗೆ ಹೋಗುವವರ ಸಂಗಡ 12 ರೂಪಾಯಿಗಳನ್ನು ಕೊಟ್ಟು 2 ರೂಪಾಯಿಗಳನ್ನು ತರಕಾರಿಗೆ ಉಪಯೋಗಿಸಿ ಇನ್ನುಳಿದ 10 ರೂಪಾಯಿಗಳನ್ನು ಬಾಬಾರವರಿಗೆ ದಕ್ಷಿಣೆ ಹೇಳಿದರು. ಅವರ ಸ್ನೇಹಿತನು ಶಿರಡಿಗೆ ಬಂದು ತರಕಾರಿ ಕೊಂಡನು. ಆದರೆ ಒಲಪಾಡಿ ಪಲ್ಯ ದೊರೆಯಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಆಕಸ್ಮಿಕವಾಗಿ ಬಂದ ಒಂದು ಮಹಿಳೆ ಹತ್ತಿರ ಪಾಪಡಿ ಶೇಂಗಾ ದೊರೆಯಿತವು. ನಂತರ ಅದೆಲ್ಲವನ್ನು ತೆಗೆದುಕೊಂಡು ಮಸೀದಿಗೆ ಹೋಗಿ ಸಾಟೆ ಅವರು ಪರವಾಗಿ ಬಾಬಾ ಅವರಿಗೆ ನೈವೇದ್ಯ ಅರ್ಪಿಸಿದರು. ಶ್ರೀ ನಿಮಂತರವರು ತರಕಾರಿಗಳನ್ನು ಉಪಯೋಗಿಸಿ ಅಡಿಗೆ ತಯಾರು ಮಾಡಿ ಬಾಬಾ ಅವರಿಗೆ ಬಡಿಸಿದರು. ಬಾಬಾ ಅವರು ವಾಲ್ಪಾಡಿಯನ್ನು ಮಾತ್ರ ತಿನ್ನುತ್ತಿದ್ದನ್ನು ನೋಡಿ ಎಲ್ಲರೂ ಆಶ್ಚರ್ಯವಾಗಿ ಈ ಸಮಾಚಾರವನ್ನು ತಮ್ಮ ಮಿತ್ರರಿಂದ ತಿಳಿದುಕೊಂಡು ಮೇಲೆ ಸಾಟೆ ಅವರು ಆನಂದಭರಿತರಾದರು. ಪವಿತ್ರವಾದ ರೂಪಾಯಿ. ಇನ್ನೊಂದು ಸಾರೆ ಸಾಟೆ ಅವರಿಗೆ ಬಾಬಾ ಅವರಿಂದ ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ 1 ರೂಪಾಯಿ ಪಡೆಯಬೇಕೆಂಬ ಆಸೆಯಾಯಿತು. ಆಗ ಅವರು ಶಿರಡಿಗೆ ಹೊರಟಿದ್ದ ಒಬ್ಬ ಮಿತ್ರನ ಜೊತೆಗೆ 1 ರೂಪಾಯಿಯನ್ನು ಕೊಟ್ಟು ಕಳಿಸಿದನು. ಅವನು ಶಿರಡಿ ತಲುಪಿ ಬಾಬಾ ಅವರ ದರ್ಶನ ಪಡೆದು ದಕ್ಷಿಣೆ ಕೊಡಲು ಬಾಬಾ ಅವರು ಅದನ್ನು ತಮ್ಮ ಕಿಸೆಯಲ್ಲಿ ಇಟ್ಟುಕೋ. ನಂತರ ಸಾಟೆ ಅವರು ಕೊಟ್ಟ ರೂಪಾಯಿಯನ್ನು ಕೊಡಲು ಅವನು ತಿರುಗಿಸಿ ನೋಡಿ ಮೇಲಕ್ಕೆಸೆದು ಆಟವಾಡುತ್ತಾ ಊದಿಯಡೊನೆ ಆ ರೂಪಾಯಿಯನ್ನು ಹಿಂದಿರುಗಿ ಇದನ್ನು ಅದರ ಮಾಲೀಕನಿಗೆ ಕೊಡು ಎಂದರು. ಅವನಿಗೆ
ಈ- ನನಗೇನು ಬೇಕಿಲ್ಲ, ಅವನು ಶಾಂತಿ ಮತ್ತು ತೃಪ್ತಿಯಿಂದ ಇರಲಿ ಎಂದರು. ಅವನು ಗ್ವಾಲಿಯರಿಗೆ ಬಂದು ನಡೆದ ಸಂಗತಿ ಸಾಟೆಯವರಿಗೆ ತಿಳಿಸಿ ಬಾಬಾ ಅವರಿಗೆ ಸ್ವಸಿಸಲಟ್ಟ ಪವಿತ್ರವಾದ ನಾಣ್ಯವನ್ನು ಕೊಟ್ಟರು. ವಾಮನ ನಾರ್ವೇಕರ ಬಾಬಾ ಅವರನ್ನು ಬಹಳ ಪ್ರೀತಿಸಿದ್ದರು. ಒಮ್ಮೆ ಶ್ರೀರಾಮ ಕಂಠಿವರವನ್ನು ತಂದು ಶ್ರೀರಾಮ ಕಂಠಿವರವನ್ನು ತಂದು ಸಾಯಿಬಾಬಾ ಅವರ ಹರ್ಷಸ್ವರ್ಶದಿಂದ ಅದನ್ನು ಪವಿತ್ರಗೊಳಿಸಿ ಒಯ್ಯಬೇಕೆಂದು ಬಾಬಾ ಅವರು ಕೈಗಿತ್ತರು. ಬಾಬಾ ಅದನ್ನು ಸುಮ್ಮನೆ ಜೇಬಿನಲ್ಲಿ ಹಾಕಿಕೊಂಡು ಶ್ಯಾಮ ಬಾಬಾ ಅವರಿಗೆ ನಾರ್ವಿಕರ ಉದ್ದೇಶ ತಿಳಿದು ಅದನ್ನು ಹಿಂದಿರುಗಿಸಿ ಕೊಡಬೇಕೆಂದು ಬೇಡಿದರು. ಆಗ ಬಾಬಾ ಅವನಿಗೇಕೆ ಇದನ್ನು ಮರಳಿ ಕೊಡಬೇಕು, ನಾವೇ ಇಟ್ಟುಕೊಳ್ಳೋಣ, ಅವನಿಗೆ 25 ರೂಪಾಯಿಗಳನ್ನು ಕೊಟ್ಟರೆ ಅದನ್ನು ಕೊಡುತ್ತೇನೆ ಎಂದರು. ಆಗ ಅವನು ವಾಮನ 25 ರೂಪಾಯಿಗಳನ್ನು ಬಾಬಾ ಅವರ ಮುಂದಿಟ್ಟರು. ಆಗ ಬಾಬಾ, ಇದರ ಬೆಲೆ 25 ರೂಪಾಯಿಗಳಿಗಿಂತಲೂ ಅಧಿಕವಾದದ್ದು. ಶ್ಯಾಮ, ಇದನ್ನು ನೀನೇ ತೆಗೆದುಕೋ, ಇದು ನಿನ್ನ ಹತ್ತಿರ ಇರಲಿ, ಇದನ್ನು ಪೂಜಾಗೃಹದಲ್ಲಿಟ್ಟು ಪೂಜಿಸು ಎಂದರು. ಬಾಬಾ ಅವರು ಈ ವಿಚಿತ್ರ ನಡತೆಯನ್ನು ಬಗ್ಗೆ ಯಾರಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಯಾರಿಗೆ ಯಾವುದು ಯೋಗ್ಯವಾದ ಮತ್ತು ಅರ್ಹವಾದದ್ದು ಎಂಬುದನ್ನು ಅವರಿಗೆ ಮಾತ್ರ ಗೊತ್ತು. ಶ್ರೀ ಸಾಯಿ ಪ್ರಣಾಮ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ.